ಗೈಸ್ ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ ಮೀಡಿಯಾ ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸೊ ಇದು ಯಾಕೋ ಕೋಲಾಹಲ ಮುಗಿಯೋ ಲಕ್ಷಣಗಳಂತೂ ಕಾಣ್ತಾನೆ ಇಲ್ಲ. ಸೊ ನಿಮ್ಗೆ ಗೊತ್ತಿರುವಂಗೆ ಮೀಡಿಯಾ ಅಂತಂದ್ರೆ ದರ್ಶನ್ ಹಂಗೆ ಉರಿದು ಬಿಡ್ತಾರೆ. ಅದಕ್ಕೆ ಕಾರಣಗಳೇನು ಅಂತಂದರೆ ಇವರು ಅಂದರೆ ಪರ್ಸ್ನಲ್ ವಿಷಯಗಳನ್ನೆಲ್ಲ ಕೆದಕ್ತಾ ಹೋಗ್ತಾರೆ. ಪ್ರತಿಯೊಂದು ಕೇಳೋದ್ರಲ್ಲಾಗಿರ್ಬೋದು, ಹೇಳೋದ್ರಲ್ಲಾಗಿರ್ಬೋದು. ಅಂದರೆ ಮನೆ ಒಳಗಡೆ ಇರೋದೆಲ್ಲ ಏನಕ್ಕೆ ಅಂತ ದರ್ಶನ್ ಆಗುತ್ತೆ. ಅಂದರೆ ನಿಮ್ಮ ಸಿನಿಮಾ ಏನು ಪ್ರೊಫೆಷ್ನಲ್ ಆಗಿರೋಂಥದ್ದನ್ನ ಮಾತ್ರ ಕೇಳಿ. ಆಮೇಲೆ ಸುದೀಪ್ ಸರ್ ಬಗ್ಗೆ ಕೇಳ್ತಾರೆ, ಆಮೇಲೆ ಮಿಕ್ಕಿದವ್ರು ಬೇರೆ ಅನ್ವಾಂಟೆಡ್ ಆಗಿರೋವಂಥದ್ದೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ದರ್ಶನ್ ಅವ್ರಿಗೆ ಕ್ಯಾಕರ್ಸ್ ಹೋಗ್ಬಿಡ್ತಾರೆ ಮೀಡಿಯಾ ಅವ್ರಿಗೆ. ಅವರು ಆಮೇಲೆ ಅದೊಂದು ಆಡಿಯೋ ಇದೆ ಗೊತ್ತಲ್ಲ, ಏನು ರೀ ಮೀಡಿಯಾ ಅದು ಇದೆಯಲ್ಲ. ಸೊ ಅದನ್ನೆಲ್ಲ ಇವರಿಗೆಲ್ಲ ಟ್ರಿಗರ್ ಆಗಿಬಿಟ್ಟಿದೆ ಮೀಡಿಯಾದವ್ರಿಗೆ. ಆ್ಯಂಡ್ ದರ್ಶನ್ ಅವ್ರಿಗೆ ಇವ್ರು ಕೇಳೋವಂಥ ಕ್ವಶನ್ಗಳು, ಆಮೇಲೆ ಊಹಾಪೋಹಗಳನ್ನೆಲ್ಲನೂ ಸುದ್ದಿ ಮಾಡಿಬಿಡುವಂಥದ್ದು, ಅದನ್ನು ಚೆಕ್ ಮಾಡುವಂಥದ್ದಿಲ್ಲ, ಏನೂ ಇಲ್ಲ. ಎಲ್ಲೋ ಒಂದು ಸುದ್ದಿ ಬಂದರೆ ಅಲ್ಲ ಅಥವಾ ಇಲ್ಲ ಅಂತ ಇವರೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಥರದ್ದೆಲ್ಲನೂ ಇವ್ರಿಗೆ ನೋಡಿ ದರ್ಶನ್ಗೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೊ ಅದು ಯಾವುದೊಂದು ಆಡಿಯೋ ಕಾಲಲ್ಲಿ ಮಾತ್ರ ಸರಿಯಾಗಿ ಬೈದಾಕಿದ್ದಾರೆ. ಸೊ ಅದನ್ನು ಕೇಳಿಸ್ಕೊಂಡಂಥ ಈ ಮೀಡಿಯಾದವರು ಇವ್ರಿಗೆ ಗುರಿ ಹತ್ಕೊಂಡ್ಬಿಟ್ಟು ಸ್ವಲ್ಪ ದಿನ ಅವ್ರನ್ನ ಬ್ಯಾನ್ ಕೂಡ ಮಾಡಿದರು. ಅದಾದಮೇಲೆ ಕ್ರಾಂತಿ ಅಂತ ಅನಿಸುತ್ತೆ, ಮೇ ಬಿ ಕ್ರಾಂತಿ ಸಿನಿಮಾನೋ ಆ ಟೈಮಲ್ಲಿ, ಕ್ರಾಂತಿ ಯಾವುದೋ ರಿಲೀಸ್ ಆಯ್ತಲ್ಲ. ಸೊ ಆ ಟೈಮಲ್ಲಿ ಇವರು ಏನಂತಂದರೆ ಏನೋ ಕ್ಷಮಾಪಣಾ ಪತ್ರ ಬರ್ಕೊಟ್ರಂತೆ ಮೀಡಿಯಾದವ್ರಿಗೆ. ಅದಾದಮೇಲೆ ಸಿನಿಮಾಗಳನ್ನ ದರ್ಶನ್ ಅವರ ಒಂದು ಸುದ್ದಿಗಳನ್ನು ಪ್ರಸಾರ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಇದಾದಮೇಲೆ ಮತ್ತೆ ಈ ಒಂದು ಕೇಸೇನು ಶುರು ಹಚ್ಕೊಂತಲ್ಲ, ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಿದ್ದಾರೆ. ಹೆಂಗೋ ಸಿಗಾಕೊಂಬಿಡ ಶಿಷ್ಯ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ರುಬ್ತಾನೆ. ಅದರಲ್ಲೂ ಮುಖ್ಯವಾಗಿ ಅಜಿತ್ ಅಂತೂ ಬಿಡ್ತಾನೆ ಇಲ್ಲ, ಅವನಿಗೆ ಹೈವಾನ ದನ ಇದ್ದಂಗಿದ್ದಾನೆ. ಸೊ ಇಂಥ ಮಾತುಗಳೆಲ್ಲನೂ ಕೇಳಿ ಅವ್ರಿಗೂ ಸಾಕಾಗೋಗಿತ್ತು ಅನಿಸುತ್ತೆ. ಇವಾಗ ಜೈಲಲ್ಲಿ ಟಿ ವಿನ ನೋಡ್ಕೊಂಡಿದ್ದಾರೆ. ಇಷ್ಟು ದಿನ ಟಿ ವಿ ನೋಡಿರಲಿಲ್ಲ ದರ್ಶನ್ ಅವರು. ಸೊ ಇವಾಗ ಟಿ ವಿ ತರಿಸ್ಕೊಂಡು ನ್ಯೂಸ್ಗಳನ್ನೆಲ್ಲ ನೋಡಿದ್ದಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋ ಟೈಮಲ್ಲಿ. ಸೊ ಇವಾಗ ಇವರು ತೋರಿಸಿದಂಥ ಸುದ್ದಿಗಳು, ಚಾರ್ಜ್ ಶೀಟಲ್ಲಿ ತೋರಿಸಿದಂಥ ಕೆಲವೊಂದು ವಿಷಯಗಳು, ಅವ್ರು ಮಾಡಿದಂಥ ಅಂದರೆ ಪರ್ಸ್ನಲಾಗಿ ಮಾಡಿದಂಥ ಪವಿತ್ರಗೌಡ ಆ್ಯಂಡ್ ದರ್ಶನ್ ಅವ್ರು ಮಾಡಿದಂಥ ಚಾಟ್ಗಳೆಲ್ಲನೂ ಒಂದು ರೀತಿಯಲ್ಲಿ ರೀಕ್ರಿಯೇಟ್ ಮಾಡಿದ ರೀತಿಯಲ್ಲಿ ಎಲ್ಲ ತೋರಿಸ್ತಾ ಇದ್ರು. ಅದನ್ನ ನೋಡಿ ಎಲ್ಲ ಮೇ ಬಿ ದರ್ಶನ್ ಅವರಿಗೆ ಹುರಿ ಹತ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಅದಕ್ಕೇ ಜೈಲಲ್ಲಿ ನಿನ್ನೆ ಒಂದು ಮೀಟಿಂಗ್ ಮಾಡೋ ಟೈಮಲ್ಲಿ, ಅಂದರೆ ಈ ವಕೀಲರ ಜೊತೆಗೆ ಮೀಟ್ ಮಾಡೋಕ್ಕೆ ಬಂದಂಥ ಸಮಯದಲ್ಲಿ ಅಲ್ಲಿ ಮೀಡಿಯಾದವರೆಲ್ಲ ನಿಂತಿರ್ತಾರೆ, ಇನ್ಕ್ಲೂಡಿಂಗ್ ಅದು ಫ್ಯಾನ್ಸ್ಗಳು ನಿಂತಿರ್ತಾರೆ. ಸೊ ಅಲ್ಲಿ ಮೀಡಿಯಾದವ್ರಿಗೆ ಮಿಡ್ಲ್ ಫಿಂಗರ್ನ ತೋರಿಸ್ಬಿಟ್ಟಿದ್ದಾರೆ. ಇವರಿಗೆ ಇನ್ನೂ ಉರಿ ಹತ್ಕೊಂಡ್ಬಿಟ್ಟಿದೆ ಇವಾಗ. ಅಂದರೆ ಎಗರಾಡ್ತವ್ರೆ ನ್ಯೂಸಲ್ಲೆಲ್ಲ ಕೂತ್ಕೊಂಡು ಅಜಿತ್. ಅದರಲ್ಲೂ ಮುಖ್ಯವಾಗಿ ಜಾಸ್ತಿ ಎಗರಾಡ್ತಿರೋದು ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟಿ ಆ್ಯಂಡ್ ಅಜಿತ. ಸೊ ಇವರೇನೆ ತುಂಬ ಹೆವಿ ಆಡ್ತವ್ರೆ. ಬಟ್ ಗೊತ್ತಿಲ್ಲ ಮೀಡಿಯಾದವ್ರಿಗೆ ಯಾವುದೋ ದರ್ಶನ್ಗೆ ಅದು ಯಾವಾಗ ಮುಗ್ದೋಗುತ್ತೋ ಗೊತ್ತಿಲ್ಲ. ಸೊ ನಾನು ಹೇಳೋದೇನಂತಂದರೆ ಕಷ್ಟ ಇದೆ. ನೀವು ಅಂದರೆ ಪಬ್ಲಿಕ್ ಲೈಫಲ್ಲಿ ಸೆಲೆಬ್ರಿಟಿಗಳು ಪಬ್ಲಿಕ್ ಹೊರಗಡೆ ಒಂದು ಏನು ಜೀವನ ಇದೆ ಅವ್ರದ್ದು, ತುಂಬ ಕಷ್ಟ ಇದೆ. ಸೊ ಅದನ್ನು ನೀವು ಎಷ್ಟೇ ಮುಚ್ಚಿಡಬೇಕು, ಎಷ್ಟೇ ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಒಂದಲ್ಲ ಒಂದಿನ ಮೀಡಿಯಾದವರು ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅದು ಟ್ರಿಗರ್ ಮಾಡೇ ಮಾಡುತ್ತೆ. ಸೊ ಅದನ್ನೆಲ್ಲನೂ ಸಂಭಾಳಿಸ್ಕೊಂಡು ಹೋಗ್ತೀನಿ ಅಂತಂದರೆ ತುಂಬ ಕಷ್ಟ ಇದೆ. ಅದು ದರ್ಶನ್ ಅವ್ರ ಕಡೆಯಿಂದ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯ ಕೆಲವೊಂದು ಆರೋಗ್ಯ ಹೇಳಿಕೆಗಳೆಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಮೀಡಿಯಾದವರು ಅಷ್ಟೇ ಸುಮ್ಮನೆ ಅನವಶ್ಯಕವಾಗಿ ಕೆಲವೊಂದು ವಿಷಯಗಳನ್ನೆಲ್ಲ ಕೆದಕಿ ಅವ್ರ ಪರ್ಸನಲ್ ವಿಷಯಗಳನ್ನೆಲ್ಲನೂ ತೊಗೊಂಡು ಹೋಗುವಂಥದ್ದು ಕೂಡ ಸರಿ ಇಲ್ಲ. ಬಟ್ ದರ್ಶನ್ ಅವರು ತಾಳ್ಮೆಯಿಂದ ಅದನ್ನು ಹೇಳ್ಬೋದಿತ್ತು, ಬಟ್ ಅವ್ರಿಗೆ ಆ ತಾಳ್ಮೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂತಾನೆ ಇಷ್ಟೊಂದೆಲ್ಲ ರಾದಂತ ಆಗಿರೋದು ಇವಾಗ. ಆ್ಯಂಡ್ ಒಂದು ವಿಚಾರ ಒಳ್ಳೆಯದೇನು ಅಂತಂದರೆ ಮೀಡಿಯಾದವರು ಈ ಕೇಸನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿರಲಿಲ್ಲ ಅಂತಂದರೆ ಈ ಕೇಸ್ ಆಲ್ರೆಡಿ ಹಳ್ಳ ಹಿಡಿದು ಊರು ಬಾಗಿಲು ಆಗಿರೋದು. ಆ್ಯಂಡ್ ರೇಣುಕಾಸ್ವಾಮಿ ನ್ಯಾಯನೂ ಸಿಗ್ತಿರಲಿಲ್ಲ, ಎಂಥದ್ದು ಸಿಗ್ತಿಲ್ಲ. ಹಾಗಾದ್ರೆ ರೇಣುಕಾಸ್ವಾಮಿ ಒಳ್ಳೆ ಕೆಲಸ ಮಾಡಿಲ್ಲ, ಅವನು ಕಮಿಷನರ್ ಮಗನೇ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಮೀಡಿಯಾದವ್ರು ಮಾಡ್ತಿರೋವಂಥದ್ದು ಅರ್ಧ ಒಳ್ಳೇದಿದೆ, ಅರ್ಧ ಕೆಟ್ಟದಿದೆ. ಆ್ಯಂಡ್ ದರ್ಶನ್ ಮಾಡಿದ್ದು ಕೂಡ ಎಲ್ಲರೂ ಸರಿ ಅಂತ ಹೇಳಲಿಕ್ಕಾಗಲ್ಲ. ಆ್ಯಂಡ್ ಅವ್ನು ಕಚಡ ಫ್ಯಾನ್ಗಳಂತೂ, ದರ್ಶನ್ ಅವ್ರ ಕಚಡ ಫ್ಯಾನ್ಗಳಂತೂ ಮಾಡೋದಂತೂ 90% ತಪ್ಪೇನೆ. ಎಲ್ಲದಕ್ಕೂ ಡಿಫೆಂಡ್ ಮಾಡ್ಕೊತಾರೆ. ಅವ್ನು ಜಲಗಾರ ಕೈಸೆ ಅಂದ್ರೂ ಇದು ಮಾಡ್ತಾರೆ. ಅದು ಏನಂತಾರೆ, ಮೀಡಿಯಾದವ್ರಿಗೆ ಬೈದ್ರೂ ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಮಾಡಿದ್ರೂ ಸಪೋರ್ಟ್ ಮಾಡ್ತಾರೆ. ಇನ್ನೊಬ್ಬನಿಗೆ ಅವನ ಹೋಟೆಲಲ್ಲಿ ಹೊಡೆದ್ರೂ ಸಪೋರ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಇಂಥ ಅನ್ಎಜುಕೇಟೆಡ್ ಕಿತ್ತೋಗಿರೋ ಫ್ಯಾನ್ಸ್ಗಳಂತೂ ಯಾವ ಇರೋಗಿಲ್ಲ ನನ್ನ ಪ್ರಕಾರ. ಇಷ್ಟೊಂದು ಅನ್ಎಜುಕೇಟೆಡ್ ಬ್ರೂಡ್ಸ್ ಅಂತ ಹೇಳ್ಬೋದು ಇವ್ರನ್ನ. ಯಾಕಂತಂದರೆ ಪ್ರತಿಯೊಂದಕ್ಕೂ ಅಲ್ಲಿ ಗಣೇಶಂದೊಂದು ಮೆರವಣಿಗೆ ನಡೀತಾ ಇದೆ. ಇಂಥ ಒಂದು ದರ್ಶನ್ ಡೈಲಾಗ್ಗಳೆಲ್ಲನೂ ಮೆರವಣಿಗೆಲ್ಲ DJ ಸಾಂಗಲ್ಲಿ ಹಾಕಿದ್ದಾರೆ. ಅಂದರೆ ಇವ್ರಿಗೆ ಇನ್ನು ಯಾವುದ್ರಲ್ಲಿ ಹೊಗಳ್ಬೇಕು ನಾನು? ಎಂಥ ಹಲ್ಕ ನನ್ನ ಮಕ್ಕಳಿದ್ದಾರೆ ಅಂತಂದರೆ ಅಂಥ ಹಲ್ಕ ಒಂದು ಡೈಲಾಗ್ಗಳನ್ನೆಲ್ಲ ಅದು ಗಣೇಶನ್ ದೇವ್ರು ಮೆರವಣಿಗೆ ಮಾಡೋ ಟೈಮಲ್ಲಿ ಹಾಕ್ಬೇಕಾ? ಎಷ್ಟೊಂದು ಜನ ಬಂದಿರ್ತಾರೆ, ಅದರಲ್ಲಿ ಹೆಣ್ಮಕ್ಳು ಎಷ್ಟಿರ್ತಾರೆ, ಮಕ್ಕಳು ಎಷ್ಟಿರ್ತಾರೆ. ಅವ್ರೇನು ಮೆರವಣಿಗೆ ನೋಡಬೇಕು ಅಂತ ಬಂದರೆ ಇಂಥ ಹಲ್ಕ ಡೈಲಾಗ್ಗಳನ್ನ ಹಾಕ್ಕೊಂಡು ನನ್ನ ಮಕ್ಕಳು ಮೆರವಣಿಗೆ ಮಾಡ್ತಾವ್ರೆ. ಇವ್ರನ್ನೇನು ಬೈಬೇಕು ಹೇಳಿ? ಇವ್ರನ್ನ ಹೊಗಳ್ಬೇಕಾ? ಅಂತಂದ್ಬಿಟ್ಟು ಪೂಜೆ ಮಾಡ್ಬೇಕಾ? ಇಂಥ ಕಚಡ ನನ್ನ ಮಕ್ಕಳಿಗೆ. ಫ್ಯಾನ್ಸ್ಗಳಿದ್ದಾರೆ, ಅವ್ರು ಮೇ ಬಿ ಅವ್ರಿಗೂ ಫ್ಯಾನ್ಸ್ಗಳು ಚೆನ್ನಾಗಿರೋರು, ಒಳ್ಳೆಯವರು ಇದ್ದಾರೆ. ಆದರೆ ಕೆಲವು ಕಿತ್ತೋಗಿರೋ ನನ್ನ ಮಕ್ಕಳಿಂದ ಇಂಥ ಘಟನೆಗಳಿಗೆ ಅದನ್ನು ಪ್ರವೋಕ್ ಮಾಡ್ದಂಗೆ ಆಗುತ್ತೆ. ಮೀಡಿಯಾದವ್ರಿಗೆ ಆ ಆಡಿಯೋ ಸಿಕ್ಕಿಲ್ಲ ಅಂತ ಅನಿಸುತ್ತೆ, ಆ DJ ಹಚ್ಚಿದ್ದು. ಅದನ್ನು ಇಲ್ಲ ಅದನ್ನು ಹಾಕೊಂಡು ರುಬ್ತಾರೆ. ಎಂಥ ಕಚಡ ನನ್ನ ಮಕ್ಕಳು ಫ್ಯಾನ್ಸ್ಗಳಿದ್ದಾರೆ ಅವನಿಗೆ ಅಂತ. ನಿಮ್ಮಿಂದನೇ ಅಲ್ಲಿ ಹಂಗೆ ಆಗ್ತಿರೋದು ಆ ವಯನ್ಗೆ. ನೀವೆಲ್ಲ ನೆಟ್ಟಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂಬರೀಷ್ ಅಂತವ್ರ ಜೊತೆಗೆ ಇದ್ಕೊಂಡು
ಸೊ ಅವ್ರು ಕೆಳಗಡೆ ಬೆಳೆದಂಥ ಹುಡುಗ ಈ ಒಂದು ಮಟ್ಟಕ್ಕೆ ಒಂದು ಹಾಳಾಗ್ತಾನೆ ಅಂತಂದರೆ ಕಾರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇರೋವರೆಗೂ ಎಲ್ಲ ಸರಿಯಾಗೇ ಇತ್ತು. ಯಾವಾಗ ಡಿ ಬಾಸ್ ಅನ್ನೋದು ಶುರು ಆಯ್ತಲ್ಲ ಆವಾಗಿಂದ ನೋಡಿ ಇವ್ರದ್ದು ಟ್ರ್ಯಾಕೇನೆ ಚೇಂಜ್ ಆಗೋಗ್ಬಿಟ್ಟಿದೆ. 2011-12 ಏನು ಘಟನೆ ಆಯಿತು, ಆ ಘಟನೆ ಬಿಟ್ಟರೆ ಆರಾಮಾಗಿ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ರು ಎಲ್ಲನೂ. ಯಾವಾಗ ಡಿ ಬಾಸ್ ಅಂತ ಮೇಲೆ ಎತ್ತು ಕೂರಿಸ್ಬಿಟ್ರು ಆವಾಗ ಈ ರೈಲ್ ಗಾಡಿ ಹಳಿ ತಪ್ಪುತ್ತೆ ಅಂತಾರಲ್ಲ ಹಂಗೆ ತಪ್ಪುತ್ತೆ. ಆವಾಗ ಡೀರೇಲ್ ಆಗಿ ಆಕ್ಸಿಡೆಂಟ್ಗಳು ಆಗ್ತಾಯಿದ್ದಾವೆ. ಸೊ ಅದು ನಡೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನಿಲ್ಲಿ ಪ್ರತಿಯೊಂದು ಕೂಡ ದರ್ಶನ್ ಅವ್ರ ತಪ್ಪು, ಪ್ರತಿಯೊಂದು ಕೂಡ ಮೀಡಿಯಾ ತಪ್ಪು ಅಂತ ಹೇಳ್ತಿಲ್ಲ. ಇಬ್ಬರು ಕಡೆಯಿಂದ ಕೂಡ ತಪ್ಪುಗಳಿದ್ದಾವೆ. ಅದನ್ನು ಸಾಲ್ವ್ ಮಾಡ್ಕೊಳ್ಳೋವಂಥದ್ದು ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಸಾಧ್ಯನೇ ಇಲ್ಲ. ಆ್ಯಂಡ್ ಇವ್ರ ಫ್ಯಾನ್ಸ್ಗಳು ಅದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗ ಮಾಡ್ತಾರೆ. ಅವ್ರು ಇನ್ನೂ ಧಗ ಅಂತ ಉರಿತಾರೆ ಮೀಡಿಯಾದವರು. ಅವ್ರು ಉರಿದ ಮೇಲೆ ಈ ಕಡೆ ಉರಿದ್ಬಿಟ್ಟು ಈ ಕಡೆ ಮಿಡ್ಲ್ ಫಿಂಗರು, ಆ ಫಿಂಗರು, ಈ ಫಿಂಗರ್ ಎಲ್ಲ ತೋರಿಸ್ಕೊಂಡು ತಿರುಗಾಡ್ತಾರೆ. ಒಟ್ಟಿನಲ್ಲಿ ಇವ್ರದ್ದು ಇದಂತೂ ಮುಗಿಯದೇ ಇರೋವಂಥ ಅಧ್ಯಾಯ.